ಕಾಲದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಿ. ಇಂದಿನ ಆಧುನಿಕ ಜಗತ್ತು, ಕಾಂಕ್ರೀಟ್ ಕಟ್ಟಡಗಳು, ವಾಹನಗಳು, ಮನುಷ್ಯರು ಯಾರೂ ಇಲ್ಲದ ಕಲ್ಪನಾ ಲೋಕಕ್ಕೆ ಹೋಗೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿಗೆ ಸುಮಾರು 23ರಿಂದ 24 ಕೋಟಿ ವರ್ಷಗಳ ಹಿಂದಿನ ಭೂಮಿಯದು. ಕಾಲಿಟ್ಟರೆ ಸಾಕು, ಇಡೀ ಭೂಮಿಯೇ ನಡುಗುವಂತಹ ಹೆಜ್ಜೆಯ ಗುರುತುಗಳು ಕಾಣಿಸುತ್ತವೆ. ಆಕಾಶದಲ್ಲಿ ಹಾರಾಡುವ ದೈತ್ಯ ರೆಕ್ಕೆಗಳು, ಸಮುದ್ರದ ಆಳದಲ್ಲಿ ಈಜುವ ರಾಕ್ಷಸ ರೂಪದ ಜೀವಿಗಳು, ಕಾಡಿನ ಮಧ್ಯದಿಂದ ಕೇಳಿ ಬರುವ ಭಯಾನಕ ಗರ್ಜನೆ. ಹೌದು, ನಾವು ಮಾತನಾಡ್ತಾ ಇರೋದು ಭೂಮಿಯ ಇತಿಹಾಸದಲ್ಲಿ ಅತ್ಯಂತ ರೋಮಾಂಚಕ ಮತ್ತು ಭಯಾನಕ ಜೀವಿಗಳಾಗಿದ್ದ ಡೈನೋಸಾರ್ಗಳ ಬಗ್ಗೆ. ಅವು ಕೇವಲ ಪ್ರಾಣಿಗಳಾಗಿರಲಿಲ್ಲ. ಈ ಭೂಮಿಯ ಮೇಲೆ ಪ್ರಕೃತಿ ಸೃಷ್ಟಿಸಿದ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ಸಾಮ್ರಾಜ್ಯದ ರಾಜರುಗಳಾಗಿದ್ದವು. ಮಾನವರಾದ ನಾವು ಈ ಭೂಮಿಯ ಮೇಲೆ ಬಂದು ಕೇವಲ ಕೆಲವು ಲಕ್ಷ ವರ್ಷಗಳಾಗಿವೆ ಅಷ್ಟೇ. ಆದರೆ ಈ ಡೈನೋಸಾರ್ಗಳು ಭೂಮಿಯ ಮೇಲೆ ಬರೋಬ್ಬರಿ 16 ಕೋಟಿ ವರ್ಷಗಳಿಗಿಂತ ಹೆಚ್ಚು ಕಾಲ ವಿಜೃಂಭಣೆಯಿಂದ ಬದುಕಿದ್ದವು ಎಂದರೆ ನೀವು ನಂಬಲೇಬೇಕು. ಈ ಜೀವಿಗಳಿಗೆ ಡೈನೋಸಾರ್ ಎಂಬ ಹೆಸರು ಬಂದಿದ್ದು ಹೇಗೆ? ಮಾನವ ಇತಿಹಾಸದಲ್ಲೇ ಇವುಗಳ ಪತ್ತೆ ಹೇಗಾಯಿತು? 19ನೇ ಶತಮಾನದ ಆರಂಭದವರೆಗೆ ಭೂಮಿಯ ಅಡಿಯಲ್ಲಿ ಸಿಗುತ್ತಿದ್ದ ದೈತ್ಯ ಮೂಳೆಗಳು ದೆವ್ವಗಳದ್ದು ಅಥವಾ ರಾಕ್ಷಸರದ್ದು ಎಂದು ಜನರು ನಂಬುತ್ತಿದ್ದರು. ಆದರೆ ವಿಜ್ಞಾನ ಬೆಳೆದಂತೆ ಸತ್ಯ ಹೊರಬರಲು ಆರಂಭಿಸಿತು. ಕ್ರಿಸ್ತಶಕ 1842ರಲ್ಲಿ ಬ್ರಿಟಿಷ್ ಪಳೆಯುಳಿಕೆ ತಜ್ಞ ಸರ್ ರಿಚರ್ಡ್ ಓವನ್ ಅವರು ಮೊದಲ ಬಾರಿಗೆ ಈ ವಿಶಿಷ್ಟ ಜೀವಿಗಳ ಗುಂಪಿಗೆ ಒಂದು ಹೆಸರನ್ನು ನೀಡಿದರು. ಅದೇ ಡೈನೋಸಾರಿಯಾ. ಈ ಹೆಸರು ಗ್ರೀಕ್ ಭಾಷೆಯ 2 ಪದಗಳಿಂದ ಮೂಡಿ ಬಂದಿದೆ. ಡೈನೋಸ್ ಎಂದರೆ ಅತ್ಯಂತ ಭಯಾನಕ, ಶಕ್ತಿಶಾಲಿ ಅಥವಾ ಪ್ರಬಲವಾದ. ಸಾರೋಸ್ ಎಂದರೆ ಹಲ್ಲಿ ಅಥವಾ ಹರಿದಾಡುವ ಜೀವಿ. ಒಟ್ಟಾರೆಯಾಗಿ ಹೇಳುವುದಾದರೆ ಡೈನೋಸಾರ್ ಎಂದರೆ ಭಯಾನಕ ಹಲ್ಲಿ ಎಂದರ್ಥ. ಆದರೆ ಆಧುನಿಕ ವಿಜ್ಞಾನದ ಪ್ರಕಾರ ಇವು ಕೇವಲ ಹಲ್ಲಿಗಳಾಗಿರಲಿಲ್ಲ. ಇವು ಇಂದಿನ ಮೊಸಳೆ ಹಲ್ಲಿಗಳಿಗಿಂತ ವಿಭಿನ್ನವಾದ, ನೇರವಾಗಿ ನಿಲ್ಲಬಲ್ಲ ಮತ್ತು ಅತ್ಯಂತ ಚುರುಕಾದ ಸರೀಸೃಪಗಳಾಗಿದ್ದವು. ವಿಜ್ಞಾನಿಗಳು ಭೂಮಿಯ ಇತಿಹಾಸವನ್ನು ವಿಭಿನ್ನ ಯುಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಡೈನೋಸಾರ್ಗಳು ಹುಟ್ಟಿ ಬಾಳಿ ಬದುಕಿ ನಾಶವಾದ ಇಡೀ ಕಾಲಾವಧಿಯನ್ನು ಮೊಸೆಜೋಯಿಕ್ ಯುಗ ಎಂದು ಕರೆಯಲಾಗುತ್ತದೆ. ಇದನ್ನು ಸರೀಸೃಪ ಯುಗ ಎಂದು ಕರೆಯುವುದೂ ಉಂಟು. ಈ ಮೆಸೊಜೋಯಿಕ್ ಯುಗವನ್ನು ಅದರ ಹವಾಮಾನ ಮತ್ತು ಜೀವಿಗಳ ವಿಕಾಸದ ಆಧಾರದ ಮೇಲೆ ಪ್ರಮುಖವಾಗಿ 3 ಕಾಲ ಘಟ್ಟಗಳಾಗಿ ವಿಂಗಡಿಸಲಾಗಿದೆ. ಟ್ರಯಾಸಿಕ್ ಕಾಲ 25.2ರಿಂದ 20.1 ಕೋಟಿ ವರ್ಷ, ಜುರಾಸಿಕ್ ಕಾಲ 20.1ರಿಂದ 14.5 ಕೋಟಿ ವರ್ಷ ಮತ್ತು ಕ್ರಿಟೇಷಿಯಸ್ ಕಾಲ 14.5ರಿಂದ 6.6 ಕೋಟಿ ವರ್ಷಗಳು. ಈ ಕಥೆಯ ನಿಜವಾದ ಆರಂಭವಾಗುವುದು ಟ್ರಯಾಸಿಕ್ ಕಾಲದ ಮಧ್ಯಭಾಗದಲ್ಲಿ. ಅಂದರೆ ಸುಮಾರು 25 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ಮಹಾ ವಿನಾಶ ಸಂಭವಿಸಿತ್ತು. ಆ ವಿನಾಶದಲ್ಲಿ ಭೂಮಿಯ ಮೇಲಿದ್ದ 90%ಕ್ಕಿಂತ ಹೆಚ್ಚು ಜೀವಿಗಳು ಅಳಿದು ಹೋಗಿದ್ದವು. ಆಗ ಇಡೀ ಭೂಮಿ ಖಾಲಿಯಾಗಿತ್ತು. ಅಂತಹ ನಿರ್ಜನ ಮತ್ತು ಕಠಿಣ ಪರಿಸರದಿಂದ ಪ್ರಕೃತಿ ಹೊಸದೊಂದು ಜೀವಜಾಲವನ್ನು ಹಣೆಯಲು ಆರಂಭಿಸಿತು. ಆ ಹೊಸ ಪರಿಸರ ವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಸರೀಸೃಪಗಳು ವಿಕಾಸಗೊಳ್ಳಲು ತೊಡಗಿದವು. ಅವುಗಳಲ್ಲಿ ಕೆಲವು ಜೀವಿಗಳು 4 ಕಾಲಿನಲ್ಲಿ ತೆವಳುವ ಬದಲು 2 ಹಿಂಗಾಲುಗಳ ಮೇಲೆ ನೇರವಾಗಿ ನಿಂತು ವೇಗವಾಗಿ ಓಡಲು ಕರಗತ ಮಾಡಿಕೊಂಡವು. ಹೀಗೆ ನೇರವಾಗಿ ನಿಲ್ಲುವ ಸಾಮರ್ಥ್ಯ ಪಡೆದ ಜೀವಿಗಳೇ ಮುಂದೆ ಇಡೀ ಜಗತ್ತನ್ನು ಆಳಲಿರುವ ಡೈನೋಸಾರ್ಗಳ ಮೊದಲ ತಲೆಮಾರಿನ ಪೂರ್ವಜರಾದವು. ಅವು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ದವು, ಬೆಕ್ಕಿನ ಅಥವಾ ನಾಯಿಯ ಗಾತ್ರದಲ್ಲಿದ್ದವು. ಆದರೆ ಅವುಗಳ ಕಣ್ಣುಗಳಲ್ಲಿ ಹಸಿವಿತ್ತು, ವೇಗವಿತ್ತು ಮತ್ತು ಬದುಕಿ ಉಳಿಯುವ ಅದಮ್ಯ ಚೇತನವಿತ್ತು. ನಾವು ಈಗ ಇತಿಹಾಸದ ಪುಟಗಳಲ್ಲಿ ಮತ್ತಷ್ಟು ಆಳಕ್ಕೆ ಇಳಿದು ಸುಮಾರು 25ರಿಂದ 20 ಕೋಟಿ ವರ್ಷಗಳ ಹಿಂದಿನ ಟ್ರಯಾಸಿಕ್ ಕಾಲಕ್ಕೆ ಬಂದಿದ್ದೇವೆ. ಈ ಕಾಲದ ಭೂಮಿಯನ್ನು ಇಂದಿನ ಜಗತ್ತಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. ಇಂದು ನಾವು ನೋಡುವ ಏಷ್ಯಾ, ಆಫ್ರಿಕಾ, ಅಮೆರಿಕ, ಯುರೋಪ್ ಖಂಡಗಳು ಅಂದು ಪ್ರತ್ಯೇಕವಾಗಿರಲಿಲ್ಲ. ಇಡೀ ಜಗತ್ತಿನ ಎಲ್ಲ ಭೂಭಾಗಗಳು ಒಂದಕ್ಕೊಂದು ಅಂಟಿಕೊಂಡು ಒಂದೇ ಒಂದು ಬೃಹತ್ ಮಹಾಖಂಡವಾಗಿ ರೂಪುಗೊಂಡಿತ್ತು. ವಿಜ್ಞಾನಿಗಳು ಇದನ್ನು ಪ್ಯಾಂಜಿಯಾ ಎಂದು ಕರೆಯುತ್ತಾರೆ. ಈ ಮಹಾಖಂಡದ ಸುತ್ತಲೂ ಇದ್ದದ್ದು ಒಂದೇ ಒಂದು ವಿಶಾಲವಾದ ಮಹಾಸಮುದ್ರ, ಅದೇ ಪ್ಯಾಂಥಾಲಸ್ಸ. ಪ್ಯಾಂಜಿಯಾ ಖಂಡದ ಒಳಭಾಗದಲ್ಲಿ ಇಂದಿನ ಸಹಾರಾ ಮರುಭೂಮಿಗಿಂತಲೂ ಭೀಕರವಾದ ಹವಾಮಾನವಿತ್ತು. ತೀವ್ರವಾದ ಉಷ್ಣಾಂಶ, ನೀರಿನ ತೀವ್ರ ಅಭಾವ ಮತ್ತು ಒಣಹವೆ ಇಡೀ ಭೂಮಿಯನ್ನು ಆವರಿಸಿತ್ತು. ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕೊಂಚ ಹಸಿರು ಕಾಣಸಿಗುತ್ತಿತ್ತು. ಇಂತಹ ಕಠಿಣ ಬರಡಾದ ವಾತಾವರಣದಲ್ಲೇ ಡೈನೋಸಾರ್ಗಳ ವಂಶದ ಮೊದಲ ಕುಡಿಗಳು ಭೂಮಿಯ ಮೇಲೆ ತಮ್ಮ ಹೆಜ್ಜೆಯನ್ನಿಟ್ಟವು. ಟ್ರಯಾಸಿಕ್ ಕಾಲದ ಆರಂಭದಲ್ಲಿ ಡೈನೋಸಾರ್ಗಳು ಭೂಮಿಯ ರಾಜರಾಗಿರಲಿಲ್ಲ. ಆಗ ಭೂಮಿಯ ಮೇಲೆ ಬೇರೆ ಬೇರೆ ರೀತಿಯ ದೈತ್ಯ ಸರೀಸೃಪಗಳ ಸಾಮ್ರಾಜ್ಯವಿತ್ತು. ವಿಶೇಷವಾಗಿ ಮೊಸಳೆಗಳ ಪೂರ್ವ ರಾಜರಾಗಿದ್ದ ಕ್ರೂರೋಟಾರ್ಸಿ ಎಂಬ ಜೀವಿಗಳು ಜಗತ್ತನ್ನು ಆಳುತ್ತಿದ್ದವು. ಅವು ಗಾತ್ರದಲ್ಲಿ ದೊಡ್ಡದಾಗಿದ್ದವು ಮತ್ತು ಅತ್ಯಂತ ಕ್ರೂರ ಬೇಟೆಗಾರರಾಗಿದ್ದವು. ಇಂತಹ ದೈತ್ಯರ ಮಧ್ಯೆ ಇಂದಿಗೂ ಸುಮಾರು 23 ಕೋಟಿ ವರ್ಷಗಳ ಹಿಂದೆ ಮೊದಲ ಅಧಿಕೃತ ಡೈನೋಸಾರ್ಗಳು ಕಾಣಿಸಿಕೊಂಡವು. ಆರಂಭದಲ್ಲಿ ಇವುಗಳ ಗಾತ್ರ
ತೀರಾ ಚಿಕ್ಕದಾಗಿತ್ತು. ಆದರೆ ಇವುಗಳ ಬಳಿ ಒಂದು ವಿಶಿಷ್ಟ ದೈಹಿಕ ವಿಕಾಸದ ಶಕ್ತಿ ಇತ್ತು. ಇತರ ಸರೀಸೃಪಗಳ ಕಾಲುಗಳು ಹಲ್ಲಿಗಳಂತೆ ದೇಹದ ಪಕ್ಕಕ್ಕೆ ಚಾಚಿಕೊಂಡಿರುತ್ತಿದ್ದವು. ಆದರೆ ಡೈನೋಸಾರ್ಗಳ ಕಾಲುಗಳು ನೇರವಾಗಿ ಅವುಗಳ ದೇಹದ ಕೆಳಭಾಗದಲ್ಲಿದ್ದವು. ಇದರಿಂದಾಗಿ ಅವುಗಳಿಗೆ 2 ಪ್ರಮುಖ ಲಾಭಗಳಿದ್ದವು. ಇತರ ಪ್ರಾಣಿಗಳಿಗಿಂತ ಅತ್ಯಂತ ವೇಗವಾಗಿ ಮತ್ತು ದೀರ್ಘ ಕಾಲ ಓಡಬಲ್ಲವಾಗಿದ್ದವು. ಈ ಕಾಲದ ಪಳೆಯುಳಿಕೆಗಳು ಇಂದಿನ ಅರ್ಜೆಂಟೀನಾ ಮತ್ತು ಬ್ರೆಜಿಲ್ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬಂದಿವೆ. ಆ ಆರಂಭಿಕ ಜೀವಿಗಳು ಹೇಗಿದ್ದವು ಗೊತ್ತಾ? ಜಿಯೋರಾಪ್ಟರ್ ಇದು ಇತಿಹಾಸದ ಅತ್ಯಂತ ಮೊದಲ ಡೈನೋಸಾರ್ಗಳಲ್ಲಿ ಒಂದು. ಇದರ ಉದ್ದ ಕೇವಲ 1 ಮೀಟರ್ ಮತ್ತು ಇದರ ತೂಕ 10 ಕಿಲೋಗ್ರಾಂ ಇತ್ತು. ಇದು 2 ಕಾಲುಗಳ ಮೇಲೆ ಅತ್ಯಂತ ವೇಗವಾಗಿ ಓಡುತ್ತಾ ಸಣ್ಣ ಸಣ್ಣ ಕೀಟಗಳು ಮತ್ತು ಹಲ್ಲಿಗಳನ್ನು ಬೇಟೆಯಾಡುತ್ತಿದ್ದ ಚತುರ ಜೀವಿಯಾಗಿತ್ತು. ಹೆರೆರಾಸಾರಸ್ ಜಿಯೋರಾಪ್ಟರ್ಗೆ ಹೋಲಿಸಿದರೆ ಇದು ಸ್ವಲ್ಪ ದೊಡ್ಡದು. ಸುಮಾರು 3 ರಿಂದ 6 ಮೀಟರ್ ಉದ್ದವಿದ್ದ ಈ ಜೀವಿ ಟ್ರಯಾಸಿಕ್ ಕಾಲದ ಆರಂಭಿಕ ಮಾಂಸಾಹಾರಿ ಬೇಟೆಗಾರನಾಗಿತ್ತು. ಇದರ ಚೂಪಾದ ಹಲ್ಲುಗಳು ಮತ್ತು ಬಲವಾದ ಉಗುರುಗಳು ಬೇಟೆಯನ್ನು ಸೀಳಲು ನೆರವಾಗುತ್ತಿದ್ದವು. ಮತ್ತು ಪ್ಲೆಟಿಯೋಸಾರಸ್ ಇದು ಟ್ರಯಾಸಿಕ್ ಕಾಲದ ಕೊನೆಯಲ್ಲಿ ಕಾಣಿಸಿಕೊಂಡ ಸಸ್ಯಾಹಾರಿ ಜೀವಿಯಾಗಿದ್ದು ಮುಂದೆ ಬರಲಿರುವ ದೈತ್ಯ ಸೈರೋಪಾಡ್ಸ್ ತಳಿಗೆ ಮುನ್ನುಡಿಯಾಗಿತ್ತು. ಇದು 4 ಕಾಲಿನಲ್ಲೂ ನಡೆಯಬಲ್ಲದು ಹಾಗೂ ಎತ್ತರದ ಗಿಡಗಳ ಎಲೆಗಳನ್ನು ತಿನ್ನಲು 2 ಕಾಲಿನ ಮೇಲೆ ನಿಲ್ಲುವಂತಹದ್ದಾಗಿತ್ತು. ಟ್ರಯಾಸಿಕ್ ಕಾಲದ ಕೊನೆಯ ಅವಧಿಗೆ ಅಂದರೆ ಸುಮಾರು 20 ಕೋಟಿ ವರ್ಷಗಳ ಹಿಂದೆ ಬಂದಾಗ ಪ್ಯಾಂಜಿಯ ಮಹಾಖಂಡವು ಆಂತರಿಕ ಜ್ವಾಲಾಮುಖಿಗಳ ಸ್ಫೋಟದಿಂದಾಗಿ ನಿಧಾನವಾಗಿ ಬಿರುಕು ಬಿಡಲು ಆರಂಭಿಸಿತು. ವಾತಾವರಣದಲ್ಲಾದ ಭೀಕರ ಬದಲಾವಣೆಯಿಂದಾಗಿ ಮತ್ತೊಮ್ಮೆ ಜಾಗತಿಕ ವಿನಾಶ ಸಂಭವಿಸಿತು. ಈ ವಿನಾಶದಲ್ಲಿ ಡೈನೋಸಾರ್ಗಳ ಪ್ರತಿಸ್ಪರ್ಧಿಗಳಾಗಿದ್ದ ದೈತ್ಯ ಮೊಸಳೆ ಜೀವಿಗಳು ಬಹುತೇಕ ನಾಶವಾದವು. ಆದರೆ ಕಠಿಣ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅದ್ಭುತ ಶಕ್ತಿ ಹೊಂದಿದ್ದ ಡೈನೋಸಾರ್ಗಳ ಈ ವಿನಾಶದಿಂದ ಬದುಕುಳಿದವು. ಇಲ್ಲಿಗೆ ಡೈನೋಸಾರ್ಗಳ ಮೇಲಿದ್ದ ಎಲ್ಲಾ ಅಡೆತಡೆಗಳು ನಿವಾರಣೆಯಾದವು. ಪ್ರತಿಸ್ಪರ್ಧಿಗಳಿಲ್ಲದ ಮುಕ್ತ ಭೂಮಿ ಅವುಗಳ ಪಾಲಾಯಿತು. ಗಾತ್ರದಲ್ಲಿ ಚಿಕ್ಕದಾಗಿದ್ದ ಈ ಜೀವಿಗಳು ಇನ್ನು ಮುಂದೆ ದೈತ್ಯ ರೂಪ ತಾಳಲು ಪ್ರಕೃತಿ ಹಸಿರು ನಿಶಾನೆ ತೋರಿಸಿತು. ನಾವು ಈಗ ಪ್ರವೇಶಿಸುತ್ತಿರುವುದು ಡೈನೋಸಾರ್ ಇತಿಹಾಸದ ಅತ್ಯಂತ ಪ್ರಸಿದ್ಧ ಹಾಗೂ ಭವ್ಯವಾದ ಕಾಲಘಟ್ಟಕ್ಕೆ. ಅದೇ ಜುರಾಸಿಕ್ ಕಾಲ. ಇಂದಿಗೂ ಸುಮಾರು 20.1 ಕೋಟಿ ವರ್ಷಗಳ ಹಿಂದೆ ಆರಂಭವಾಗಿ 14.5 ಕೋಟಿ ವರ್ಷಗಳ ಹಿಂದಿನವರೆಗೆ ಈ ಅದ್ಭುತ ಯುಗ ಮುಂದುವರಿಯುತ್ತದೆ. ಟ್ರಯಾಸಿಕ್ ಕಾಲದಲ್ಲಿದ್ದ ಒಣ ಹವೆ ಮತ್ತು ಮರುಭೂಮಿಯ ಜುರಾಸಿಕ್ ಕಾಲಕ್ಕೆ ಬರುವಾಗ ಸಂಪೂರ್ಣವಾಗಿ ಮಾಯವಾದವು. ಪ್ಯಾಂಜಿಯ ಮಹಾಖಂಡವು ಇನ್ನೂ ಹತ್ತಿರವಾಗಿರದೆ ಮಧ್ಯದಲ್ಲಿ ಬಿರುಕು ಬಿಟ್ಟು 2 ಬೃಹತ್ ಭಾಗಗಳಾಗಿ ಬೇರ್ಪಟ್ಟಿತು. ಉತ್ತರದ ಲಾರೇಸಿಯಾ ಮತ್ತು ದಕ್ಷಿಣದ ಗಾಂಡ್ವಾನ ಖಂಡಗಳು ದೂರ ಸರಿದಂತೆ ಅವುಗಳ ಮಧ್ಯೆ ಹೊಸ ಸಮುದ್ರಗಳು ಸೃಷ್ಟಿಯಾದವು. ಇದರಿಂದಾಗಿ ಜಗತ್ತಿನಾದ್ಯಂತ ತೇವಾಂಶ ಹೆಚ್ಚಾಗಿ ಜಿಟಿ ಮಳೆ ಸುರಿಯಲಾರಂಭಿಸಿತು. ಈ ಬದಲಾವಣೆಯು ಭೂಮಿಯನ್ನು ಒಂದು ಹಸಿರು ಸ್ವರ್ಗವನ್ನಾಗಿ ಬದಲಾಯಿಸಿತು. ಇಂದಿನ ಅಮೆಜಾನ್ ಕಾಡುಗಳಿಗಿಂತಲೂ ದಟ್ಟವಾದ ಕೋನಿಫರ್ಸ್, ಸೈಕಾಡ್ಸ್ ಮತ್ತು ಜಿಂಕೋ ಜಾತಿಗೆ ಸೇರಿದ ದೈತ್ಯ ಮರಗಳ ಕಾಡುಗಳು ಇಡೀ ಭೂಮಿಯನ್ನು ಆವರಿಸಿಕೊಂಡವು. ಈ ಅಪಾರ ಪ್ರಮಾಣದ ಹಸಿರು ಡೈನೋಸಾರ್ಗಳ ದೈಹಿಕ ವಿಕಾಸಕ್ಕೆ ಹೊಸ ಇಂಧನವನ್ನು ನೀಡಿತು. ಕಾಡುಗಳು ಹೆಚ್ಚಾದಂತೆ ಸಸ್ಯಾಹಾರಿ ಡೈನೋಸಾರ್ಗಳಿಗೆ ಆಹಾರದ ಕೊರತೆ ಇಲ್ಲದಂತಾಯಿತು. ಇದರ ಪರಿಣಾಮವಾಗಿ ಅವುಗಳ ಗಾತ್ರ ಎಷ್ಟು ಬೆಳೆಯಿತೆಂದರೆ ಭೂಮಿಯ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಜೀವಿಗಳು ಮತ್ತೊಮ್ಮೆ ನೆಲದ ಮೇಲೆ ಹುಟ್ಟಲೇ ಇಲ್ಲ. ಈ ದೈತ್ಯ ಉದ್ದ ಕುತ್ತಿಗೆಯ ಜೀವಿಗಳನ್ನು ವಿಜ್ಞಾನಿಗಳು ಸೈರೋಪಾಡ್ಸ್ ಎಂದು ಕರೆಯುತ್ತಾರೆ. ಅವುಗಳಲ್ಲಿ ಪ್ರಮುಖವಾದ ಕೆಲವು ಜೀವಿಗಳು ಬ್ರಾಕಿಯೋಸಾರಸ್. ಇದು ಜುರಾಸಿಕ್ ಕಾಲದ ಅತ್ಯಂತ ಎತ್ತರದ ಡೈನೋಸಾರ್ಗಳಲ್ಲಿ ಒಂದು. ಇದರ ಮುಂಗಾಲುಗಳು ಹಿಂಗಾಲುಗಳಿಗಿಂತ ಉದ್ದವಾಗಿದ್ದವು. ಇದರಿಂದಾಗಿ ಇದರ ದೇಹ ಜಿರಾಫೆಯ ಆಕಾರವನ್ನು ಹೋಲುತ್ತಿತ್ತು. ಸುಮಾರು 85 ಅಡಿ ಉದ್ದ ಮತ್ತು 40 ಅಡಿಗಿಂತಲೂ ಹೆಚ್ಚು ಎತ್ತರವಿದ್ದ ಈ ದೈತ್ಯ ತನ್ನ ಉದ್ದನೆಯ ಕುತ್ತಿಗೆಯ ಸಹಾಯದಿಂದ 4-5 ಅಂತಸ್ತಿನ ಕಟ್ಟಡದ ಎತ್ತರದಲ್ಲಿದ್ದ ಮರಗಳ ಎಲೆಗಳನ್ನು ಸುಲಭವಾಗಿ ಮೇಯುತ್ತಿತ್ತು. ಇದರ ತೂಕ ಬರೋಬ್ಬರಿ 50 ರಿಂದ 60 ಟನ್ಗಳಷ್ಟಿತ್ತು, ಸುಮಾರು 10 ಆನೆಗಳ ತೂಕ. ಡಿಪ್ಲೋಡೋಕಸ್ ಬ್ರಾಕಿಯೋಸಾರಸ್ ಎತ್ತರಕ್ಕೆ ಪ್ರಸಿದ್ಧಿಯಾದರೆ ಡಿಪ್ಲೋಡೋಕಸ್ ತನ್ನ ಉದ್ದಕ್ಕೆ ಹೆಸರಾಗಿತ್ತು. ಇದು ಬರೋಬ್ಬರಿ 90 ರಿಂದ 100 ಅಡಿ ಉದ್ದವಿದ್ದು ಇದರ ವಿಶೇಷವೇನೆಂದರೆ ಇದರ ಬಾಲ. ಅತ್ಯಂತ ಉದ್ದನೆಯ ಮತ್ತು ಚಾವಟಿಯಂತಿದ್ದ ಈ ಬಾಲವನ್ನು ಇದು ತನ್ನ ಶತ್ರುಗಳ ವಿರುದ್ಧ ರಕ್ಷಣಾ ಅಸ್ತ್ರವಾಗಿ ಬಳಸುತ್ತಿತ್ತು. ಇದರ ಬಾಲ ಗಾಳಿಯಲ್ಲಿ ಬೀಸಿದಾಗ ಸೂಪರ್ ಸಾನಿಕ್ ವೇಗದಲ್ಲಿ ಠಪಾರ್ ಎಂದು ಸದ್ದು ಮೂಡುತ್ತಿತ್ತು ಎಂದು ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ. ಸ್ಟೆಗೋಸಾರಸ್ ಇದು ಜುರಾಸಿಕ್ ಕಾಲದ ಮತ್ತೊಂದು ವಿಶಿಷ್ಟ ಸಸ್ಯಾಹಾರಿ ಜೀವಿಯಾಗಿದೆ.
ಇದರ ಬೆನ್ನಿನ ಮೇಲೆ ದೊಡ್ಡ ದೊಡ್ಡ ಮೂಳೆಯ ತಟ್ಟೆಗಳು ಸಾಲಾಗಿ ನಿಂತಿದ್ದವು. ಇವು ಇದರ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸಲು ನೆರವಾಗುತ್ತಿದ್ದವು. ಇದರ ಬಾಲದ ತುದಿಯಲ್ಲಿ 4 ಚೂಪಾದ ಮತ್ತು ಗಟ್ಟಿಯಾದ ಮುಳ್ಳುಗಳಿದ್ದವು. ಸಿಂಹದಂತಹ ಬೇಟೆಗಾರರು ದಾಳಿ ಮಾಡಿದಾಗ ಇದು ತನ್ನ ಬಾಲವನ್ನು ಜೋರಾಗಿ ಬೀಸಿ ಶತ್ರುಗಳ ಮೂಳೆ ಮುರಿಯುತ್ತಿತ್ತು. ನೆಲದ ಮೇಲೆ ಇಷ್ಟೊಂದು ದೊಡ್ಡ ದೊಡ್ಡ ಸಸ್ಯಾಹಾರಿಗಳಿರುವಾಗ ಅವುಗಳನ್ನು ಬೇಟೆಯಾಡಲು ಅಷ್ಟೇ ಕ್ರೂರ ಮತ್ತು ಚುರುಕಾದ ಮಾಂಸಾಹಾರಿಗಳು ವಿಕಾಸಗೊಳ್ಳಲೇಬೇಕಲ್ಲವೇ? ಜುರಾಸಿಕ್ ಕಾಲದ ಕಾಡುಗಳನ್ನು ನಡುಗಿಸುತ್ತಿದ್ದ ಆ ಕಾಲದ ಸರ್ವೋಚ್ಚ ಬೇಟೆಗಾರನೆಂದರೆ ಅದು ಅಲೋಸಾರಸ್. ಹಲವರು ಟೆರೆಕ್ಸ್ ಅತ್ಯಂತ ಹಳೆಯದು ಅಂದುಕೊಳ್ಳುತ್ತಾರೆ. ಆದರೆ ಟೆರೆಕ್ಸ್ ಗಿಂತ ಕೋಟ್ಯಾಂತರ ವರ್ಷಗಳ ಮುಂಚೆಯೇ ಜಗತ್ತನ್ನು ಆಳಿದ ಸಿಂಹಪ್ರಾಯ ಬೇಟೆಗಾರ ಈ ಅಲೋಸಾರಸ್. ಇದು ಸುಮಾರು 30 ರಿಂದ 35 ಅಡಿ ಉದ್ದವಿತ್ತು ಮತ್ತು ಇದರ ಬಾಯಿ ಸಿಂಹದಂತೆ ದೊಡ್ಡದಾಗಿ ತೆರೆಯುತ್ತಿತ್ತು. ಇದರ ಹಲ್ಲುಗಳು ಕರಗತಿಯ ಬ್ಲೇಡ್ಗಳಂತೆ ಚೂಪಾಗಿದ್ದವು. ವಿಜ್ಞಾನಿಗಳ ಪ್ರಕಾರ ಇವು ಒಂಟಿಯಾಗಿ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರೆ ಬೃಹತ್ ಸೈರೋಪಾಡ್ಗಳನ್ನು ಬೀಳಿಸಲು ಗುಂಪಾಗಿ ದಾಳಿ ಮಾಡುತ್ತಿದ್ದವು. ಜುರಾಸಿಕ್ ಕಾಲದ ಕೊನೆಯ ಹಂತಕ್ಕೆ ಬರುವಾಗ ಭೂಮಿಯ ಖಂಡಗಳು ಮತ್ತಷ್ಟು ದೂರ ಸರಿದವು. ಹವಾಮಾನದಲ್ಲಿ ಸಣ್ಣ ಮಟ್ಟದ ಬದಲಾವಣೆಗಳಾಗಿ ಕೆಲವು ಜಾತಿಯ ಸೌರೋಪಾಡ್ಗಳು ಮತ್ತು ಅಲೋಸಾರಸ್ ನಿಧಾನವಾಗಿ ಅಳಿದು ಹೋದವು. ಆದರೆ ಇದು ಡೈನೋಸಾರ್ಗಳ ಅಂತ್ಯವಾಗಿರಲಿಲ್ಲ. ಬದಲಿಗೆ ಇದಕ್ಕಿಂತಲೂ ವಿಸ್ಮಯಕಾರಿ ಮತ್ತು ಭೀಕರ ಜೀವಗಳ ಜನನಕ್ಕೆ ಪ್ರಕೃತಿ ವೇದಿಕೆ ಸಿದ್ಧಪಡಿಸುತ್ತಿತ್ತು. ಜುರಾಸಿಕ್ ಯುಗವು ಡೈನೋಸಾರ್ಗಳಿಗೆ ಕೇವಲ ಗಾತ್ರವನ್ನು ಮಾತ್ರ ನೀಡಲಿಲ್ಲ, ಇಡೀ ಭೂಮಿಯ ಮೇಲೆ ಆಧಿಪತ್ಯವನ್ನು ಸ್ಥಿರಗೊಳಿಸಿತು. ನಾವು ಈಗ ತಲುಪಿರುವುದು ಡೈನೋಸಾರ್ ಸಾಮ್ರಾಜ್ಯದ ಅತ್ಯಂತ ಕೊನೆಯ ಆದರೆ ಅತ್ಯಂತ ರೋಮಾಂಚಕ ಮತ್ತು ವಿಕಾಸದ ಉತ್ತುಂಗದ ಕಾಲಘಟ್ಟಕ್ಕೆ. ಅದೇ ಕ್ರಿಟೇಸಿಯಸ್ ಕಾಲ. ಇಂದಿಗೆ ಸುಮಾರು 14.5 ಕೋಟಿ ವರ್ಷಗಳ ಹಿಂದೆ ಆರಂಭವಾಗಿ 6.6 ಕೋಟಿ ವರ್ಷಗಳ ಹಿಂದಿನವರೆಗೆ ಈ ಅದ್ಭುತ ಯುಗ ಇತ್ತು. ಈ ಕಾಲದಲ್ಲಿ ಭೂಮಿಯ ಖಂಡಗಳು ಮತ್ತಷ್ಟು ದೂರ ಸರಿದು ಇಂದಿನ ಆಧುನಿಕ ಜಗತ್ತಿನ ನಕಾಶೆಯ ರೂಪವನ್ನು ಪಡೆಯಲು ಆರಂಭಿಸಿದವು. ಹವಾಮಾನವು ಸ್ವಲ್ಪ ತಂಪಾಯಿತು ಮತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಭೂಮಿಯ ಮೇಲೆ ಹೂ ಬಿಡುವ ಸಸ್ಯಗಳು ಹಾಗೂ ಆಧುನಿಕ ಕೀಟಗಳು, ಜೇನುನೊಣಗಳು ಕಾಣಿಸಿಕೊಂಡವು. ಪರಿಸರದಲ್ಲಾದ ಈ ಮಹತ್ತರ ಬದಲಾವಣೆಯು ಡೈನೋಸಾರ್ಗಳ ಬುದ್ಧಿವಂತಿಕೆ, ರಕ್ಷಣಾ ತಂತ್ರ ಹಾಗೂ ಬೇಟೆಯಾಡುವ ಕೌಶಲ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಿತು. ಕ್ರಿಟೇಸಿಯಸ್ ಕಾಲದ ಹೆಸರು ಕೇಳಿದ ತಕ್ಷಣ ಇಡೀ ಜಗತ್ತಿಗೆ ನೆನಪಾಗುವ ಏಕೈಕ ಹೆಸರು ಟೈರಾನೋಸಾರಸ್ ರೆಕ್ಸ್ ಅಥವಾ ಸಂಕ್ಷಿಪ್ತವಾಗಿ ಟೆರೆಕ್ಸ್. ಗ್ರೀಕ್ ಭಾಷೆಯಲ್ಲಿ ಇದರ ಅರ್ಥ ದಬ್ಬಾಳಿಕೆ ನಡೆಸುವ ಹಲ್ಲಿಗಳ ರಾಜ ಎಂದು. ಟೆರೆಕ್ಸ್ ಕೇವಲ ಒಂದು ಡೈನೋಸಾರ್ ಆಗಿರಲಿಲ್ಲ, ಅದು ಪ್ರಕೃತಿ ಸೃಷ್ಟಿಸಿದ ಅತ್ಯಂತ ಪರಿಪೂರ್ಣವಾದ ಕೊಲ್ಲುವ ಯಂತ್ರವಾಗಿತ್ತು. ದೇಹದ ಗಾತ್ರ ಸುಮಾರು 40 ಅಡಿ ಉದ್ದ, 12 ಅಡಿ ಎತ್ತರ, ಬರೋಬ್ಬರಿ 8 ರಿಂದ 9 ಟನ್ ತೂಕವಿತ್ತು. ಇದರ ದವಡೆಯ ಶಕ್ತಿ ಎಷ್ಟಿತ್ತೆಂದರೆ ಇದರ ಬಾಯಿಯಲ್ಲಿ ಬಾಳೆಹಣ್ಣಿನ ಗಾತ್ರದ ಚೂಪಾದ 60ಕ್ಕೂ ಹೆಚ್ಚು ಹಲ್ಲುಗಳಿದ್ದವು. ಇದರ ಒಂದು ಕಡಿತದ ಶಕ್ತಿ ಸುಮಾರು 12,000 ಪೌಂಡ್ಗಳಷ್ಟಿತ್ತು. ಅಂದರೆ ಇದು ಇಂದಿನ ಒಂದು ಕಾರನ್ನು ಕೇವಲ ಒಂದೇ ಕಡಿತಕ್ಕೆ ಪುಡಿ ಪುಡಿ ಮಾಡಬಲ್ಲಷ್ಟು ಶಕ್ತಿಯನ್ನು ಹೊಂದಿತ್ತು. ಇದರ ಕಣ್ಣುಗಳು ಹದ್ದಿಗಿಂತಲೂ ಚೂಪಾಗಿದ್ದವು ಮತ್ತು ಮೂಸುವ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿತ್ತು. ಮೈಲುಗಳ ದೂರದಲ್ಲಿದ್ದ ಬೇಟೆಯನ್ನು ಇದು ಸುಲಭವಾಗಿ ಪತ್ತೆ ಹಚ್ಚುತ್ತಿತ್ತು. ಟೆರೆಕ್ಸ್ ನಂತಹ ದೈತ್ಯ ಬೇಟೆಗಾರರಿಂದ ಬದುಕುಳಿಯಲು ಸಸ್ಯಾಹಾರಿ ಡೈನೋಸಾರ್ಗಳು ತಮ್ಮ ದೇಹವನ್ನೇ ಜೀವಂತ ಆಯುಧಗಳನ್ನಾಗಿ ಮಾರ್ಪಡಿಸಿಕೊಂಡವು. ಟ್ರೈಸೆರಾಟಾಪ್ಸ್ ಇದು 3 ಕೊಂಬುಗಳ ಮುಖವನ್ನು ಹೊಂದಿದ್ದ ಬೃಹತ್ ಸಸ್ಯಾಹಾರಿ ಜೀವಿಯಾಗಿದೆ. ಇದರ ತಲೆಯ ಹಿಂದೆ ದೊಡ್ಡದಾದ ಮೂಳೆಯ ಕವಚವಿತ್ತು. ಇದು ಟೆರೆಕ್ಸ್ನ ಕಡಿತದಿಂದ ಅದರ ಕುತ್ತಿಗೆಯಿಂದ ರಕ್ಷಿಸುತ್ತಿತ್ತು. ಮುಖದ ಮೇಲಿದ್ದ 3 ಚೂಪಾದ ಕೊಂಬುಗಳ ಸಹಾಯದಿಂದ ಇದು ಟೆರೆಕ್ಸ್ನೊಂದಿಗೆ ನೇರವಾಗಿ ಮುಖಾಮುಖಿ ಹೋರಾಟ ನಡೆಸುತ್ತಿತ್ತು. ಅಂಕೈಲೋಸಾರಸ್ ಇದನ್ನು ಡೈನೋಸಾರ್ ಲೋಕದ ಜೀವಂತ ಯುದ್ಧ ಟ್ಯಾಂಕ್ ಎನ್ನಬಹುದು. ಇದರ ಇಡೀ ಬೆನ್ನು ಗಟ್ಟಿಯಾದ ಮೂಳೆಯ ಕವಚದಿಂದ ಆವೃತವಾಗಿತ್ತು. ಇದರ ಬಾಲದ ತುದಿಯಲ್ಲಿ ಭಾರವಾದ ಮತ್ತು ಗಟ್ಟಿಯಾದ ದೊಡ್ಡ ಮೂಳೆಯ ಸುತ್ತಿಗೆಯಂತಹ ಭಾಗವಿತ್ತು. ಟೆರೆಕ್ಸ್ ದಾಳಿ ಮಾಡಿದಾಗ ಇದು ತನ್ನ ಬಾಲದ ಸುತ್ತಿಗೆಯಿಂದ ಜೋರಾಗಿ ಹೊಡೆದು ಬೇಟೆಗಾರನ ಕಾಲಿನ ಮೂಳೆಯನ್ನು ಮುರಿಯುತ್ತಿತ್ತು. ಮತ್ತು ವೆಲೋಸಿರಾಪ್ಟರ್ ಇವು ಗಾತ್ರದಲ್ಲಿ ಮನುಷ್ಯನಿಗಿಂತ ಸಣ್ಣದಾಗಿದ್ದರೂ ಅತ್ಯಂತ ಬುದ್ಧಿವಂತ ಮತ್ತು ಚುರುಕಾದ ಮಾಂಸಾಹಾರಿಗಳಾಗಿದ್ದವು. ಇವುಗಳ ಹಿಂಗಾಲಿನಲ್ಲಿ ಕತ್ತಿಯಂತಹ ದೊಡ್ಡ ಉಗುರಿರುತ್ತಿತ್ತು. ಇವು ಒಂಟಿಯಾಗಿ ಬೇಟೆಯಾಡದೆ ಅತ್ಯಂತ ವ್ಯವಸ್ಥಿತವಾಗಿ ಗುಂಪು ಕಟ್ಟಿಕೊಂಡು ತಮಗಿಂತ ದೊಡ್ಡ ಪ್ರಾಣಿಗಳನ್ನು ತಂತ್ರದಿಂದ ಬಿಡಿಸುತ್ತಿದ್ದವು. ಡೈನೋಸಾರ್ಗಳ ಈ ಸಾಮ್ರಾಜ್ಯ ಕೇವಲ ನೆಲದ ಮೇಲಷ್ಟೇ ಸೀಮಿತವಾಗಿರಲಿಲ್ಲ. ಕ್ರಿಟೇಸಿಯಸ್ ಕಾಲದ ಆಕಾಶ ಮತ್ತು ಸಮುದ್ರಗಳು ಸಹ ದೈತ್ಯ ಜೀವಿಗಳಿಂದ ತುಂಬಿ ಹೋಗಿದ್ದವು. ಸ್ಟೆರೋಸಾರ್ಸ್ ಇವು ಹಾರುವ ಸರೀಸೃಪಗಳಾಗಿದ್ದವು. ಇದರಲ್ಲಿ ಕ್ವೆಟ್ಸಾಕ್ಲೋಟಸ್ ಎಂಬ ಜೀವಿ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಾರುವ ಜೀವಿಯಾಗಿತ್ತು. ಇದರ ರೆಕ್ಕೆಗಳ ಅಗಲ ಸುಮಾರು 35 ರಿಂದ 40 ಅಡಿಯಷ್ಟಿತ್ತು. ಮತ್ತು ಮೊಸಾಸಾರಸ್ ಸಮುದ್ರದ ಆಳದಲ್ಲಿ ಬದುಕುತ್ತಿದ್ದ ಈ ಜಲಚರ ದೈತ್ಯ ಸುಮಾರು 50 ಅಡಿಗಳಿಗಿಂತ ಹೆಚ್ಚು ಉದ್ದವಿತ್ತು. ಶಾರ್ಕ್ಗಳು ಮತ್ತು ಇತರ ಕಡಲ ಜೀವಿಗಳನ್ನು ಬೇಟೆಯಾಡುತ್ತಿದ್ದ ಇದು ಈ ಕಾಲದ ಸಮುದ್ರದ ರಕ್ಕಸನಾಗಿತ್ತು. ಹೀಗೆ ನೆಲ, ಜಲ, ಆಕಾಶ 3 ಕಡೆಗಳಲ್ಲಿ ಡೈನೋಸಾರ್ಗಳು ಮತ್ತು ಅವುಗಳ ಸಮಕಾಲೀನ ಜೀವಿಗಳು
ತಮ್ಮ ವಿಕಾಸದ ಪರಮೋಚ್ಚ ಹಂತವನ್ನು ತಲುಪಿದ್ದವು. ಇವುಗಳನ್ನು ಸೋಲಿಸಲು ಭೂಮಿಯ ಮೇಲಿನ ಯಾವುದೇ ಜೀವಿಗೆ ಸಾಧ್ಯವಿರಲಿಲ್ಲ. ಆದರೆ ಇವುಗಳ ಸಾಮ್ರಾಜ್ಯಕ್ಕೆ ಆಘಾತ ನೀಡಲು ಕಾಯುತ್ತಿದ್ದದ್ದು ಭೂಮಿಯ ಹೊರಗಿನ ಆಕಾಶಕಾಯ. ಪ್ರಕೃತಿಯ ನಿಯಮ ಎಷ್ಟು ವಿಚಿತ್ರ ಎಂದರೆ ಯಾರೂ ಇಲ್ಲಿ ಶಾಶ್ವತರಲ್ಲ. ಸುಮಾರು 16 ಕೋಟಿ ವರ್ಷಗಳ ಕಾಲ ಭೂಮಿಯ ಮೇಲೆ ಮೂಲೆ ಮೂಲೆಗಳನ್ನು ಆಳಿದ ಯಾವುದೇ ಶತ್ರುವಿಗೂ ಹೆದರದೆ ಬೀಗುತ್ತಿದ್ದ ಆ ದೈತ್ಯ ಸಾಮ್ರಾಜ್ಯಕ್ಕೆ ಅಂತ್ಯ ಹಾಡಲು ಪ್ರಕೃತಿಯ ಕರಾಳ ಮುನ್ನುಡಿಯೊಂದನ್ನು ಬರೆಯಿತು. ಇಂದಿಗೆ ಸರಿಯಾಗಿ 6,60,00,000 ವರ್ಷಗಳ ಹಿಂದೆ ಆ ಭೀಕರ ಘಟನೆ ಸಂಭವಿಸಿತು. ಅದೊಂದು ಸಾಮಾನ್ಯ ದಿನವಾಗಿತ್ತು. ಎಂದಿನಂತೆ ಟೆರೆಕ್ಸ್ ಬೇಟೆಯಾಡುತ್ತಿತ್ತು. ಸೌರೋಪಾಡ್ಗಳು ಮರಗಳ ಎಲೆಗಳನ್ನು ಮೇಯುತ್ತಿದ್ದವು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಆಕಾಶದ ನೀಲಿ ಬಣ್ಣದ ಹಿಂದೆ ಅವರೆಲ್ಲರ ಮೃತ್ಯು ಕಾಯುತ್ತಿದೆ ಎಂದು. ಬಾಹ್ಯಾಕಾಶದಿಂದ ಗಂಟೆಗೆ ಸುಮಾರು 64,000 ಕಿಲೋಮೀಟರ್ ವೇಗದಲ್ಲಿ ಬೃಹತ್ ಉಲ್ಕಾಶಿಲೆಯೊಂದು ಭೂಮಿಯ ಕಡೆಗೆ ಧಾವಿಸಿ ಬರುತ್ತಿತ್ತು. ಇದರ ಗಾತ್ರ ಇಂದಿನ ಎವರೆಸ್ಟ್ ಪರ್ವತಕ್ಕಿಂತಲೂ ದೊಡ್ಡದಾಗಿತ್ತು. ಅಂದರೆ ಸುಮಾರು 10 ರಿಂದ 15 ಕಿಲೋಮೀಟರ್ ವ್ಯಾಸದ ದೈತ್ಯ ಕಲ್ಲು ಅದು ಇಂದಿನ ಮೆಕ್ಸಿಕೋದ ಯುಕಾಟಾನ್ ಪರ್ಯಾಯ ದ್ವೀಪ ಎಂಬ ಜಾಗಕ್ಕೆ ಬಂದು ನೇರವಾಗಿ ಅಪ್ಪಳಿಸಿತು. ಈ ಘಟನೆಯನ್ನು ವಿಜ್ಞಾನದ ಲೋಕದಲ್ಲಿ ಚಿಕ್ಸುಲಬ್ ಇಂಪ್ಯಾಕ್ಟ್ ಎಂದು ಕರೆಯಲಾಗುತ್ತದೆ. ಅದು ಭೂಮಿಗೆ ಡಿಕ್ಕಿ ಹೊಡೆದ ಮರುಕ್ಷಣವೇ ಸಂಭವಿಸಿದ ದುರಂತಗಳು ಮಾನವ ಕಲ್ಪನೆಗೂ ನಿಲುಕದಂತಹುದು. ಉಲ್ಕಾಶಿಲೆ ಅಪ್ಪಳಿಸಿದ ತಕ್ಷಣ ಹಿರೋಶಿಮಾದ ಮೇಲೆ ಹಾಕಲಾದ ಪರಮಾಣು ಬಾಂಬ್ಗಿಂತ ಬರೋಬ್ಬರಿ 10 ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಒಂದೇ ಕ್ಷಣದಲ್ಲಿ ಬಿಡುಗಡೆಯಾಯಿತು. ಅಪ್ಪಳಿಸಿದ ಜಾಗದಲ್ಲಿ 150 ಕಿಲೋಮೀಟರ್ ಅಗಲ ಮತ್ತು 20 ಕಿಲೋಮೀಟರ್ ಆಳದ ಬೃಹತ್ ಕಂದಕ ಸೃಷ್ಟಿಯಾಯಿತು. ಡಿಕ್ಕಿಯ ತೀವ್ರತೆಗೆ ಕೋಟ್ಯಾಂತರ ಟನ್ ತೂಕದ ಕರಗಿದ ಕಲ್ಲುಗಳು ಮತ್ತು ಬೂದಿ ಆಕಾಶಕ್ಕೆ ಚಿಮ್ಮಿದವು. ಅವು ಮತ್ತೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವಾಗ ಉಲ್ಕೆಗಳಂತೆ ಉರಿದು ಇಡೀ ಜಗತ್ತಿನಾದ್ಯಂತ ಬೆಂಕಿಯ ಮಳೆಯಾಗಿ ಸುರಿದವು. ಜಗತ್ತಿನ 70% ಕಾಡುಗಳು ಕ್ಷಣಾರ್ಧದಲ್ಲಿ ಬೂದಿಯಾದವು. ಇತಿಹಾಸದಲ್ಲಿ ಕಾಣದಂತಹ ರಿಕ್ಟರ್ ಮಾಪಕದಲ್ಲಿ 11ಕ್ಕೂ ಹೆಚ್ಚು ತೀವ್ರತೆಯ ಭೀಕರ ಭೂಕಂಪಗಳು ಸಂಭವಿಸಿದವು. ಸಮುದ್ರಗಳಲ್ಲಿ 100 ಅಡಿ ಎತ್ತರಕ್ಕೆ ದೈತ್ಯ ಸುನಾಮಿ ಅಲೆಗಳು ಎದ್ದು ಕರಾವಳಿಯಲ್ಲಿದ್ದ ಜೀವಿಗಳನ್ನು ಸಮಾಧಿ ಮಾಡಿದ್ದವು. ತಕ್ಷಣ ಸ್ಫೋಟದಿಂದ ಬದುಕುಳಿದ ಡೈನೋಸಾರ್ಗಳಿಗೆ ಮುಂದಿದ್ದದ್ದು ಅದಕ್ಕಿಂತಲೂ ಭೀಕರವಾದ ನರಕ ಸದೃಶ ಪರಿಸ್ಥಿತಿ. ಸ್ಫೋಟ ಮತ್ತು ಜ್ವಾಲಾಮುಖಿಗಳಿಂದ ವಾತಾವರಣಕ್ಕೆ ಸೇರಿದ ದಟ್ಟವಾದ ಸಲ್ಫರ್, ಧೂಳು ಮತ್ತು ಕಾರ್ಬನ್ ಬೂದಿ ಇಡೀ ಭೂಮಿಯ ಆಕಾಶವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿತು. ಸೂರ್ಯನ ಬೆಳಕು ಭೂಮಿಗೆ ಬೀಳದಂತೆ ಸಂಪೂರ್ಣವಾಗಿ ತಡೆಯಲ್ಪಟ್ಟಿತು. ವಿಜ್ಞಾನಿಗಳು ಇದನ್ನು ಪರಮಾಣು ಚಳಿಗಾಲ ಅಥವಾ ಇಂಪ್ಯಾಕ್ಟ್ ವಿಂಟರ್ ಎಂದು ಕರೆಯುತ್ತಾರೆ. ಈ ಕತ್ತಲು ಕೇವಲ ಕೆಲವು ದಿನಗಳಲ್ಲ, ಬದಲಿಗೆ ಹಲವು ವರ್ಷಗಳ ಕಾಲ ಮುಂದುವರಿಯಿತು. ಸೂರ್ಯನ ಬೆಳಕಿಲ್ಲದೆ ಭೂಮಿಯ ತಾಪಮಾನ -ಡಿಗ್ರಿಗಳಿಗೆ ಕುಸಿಯಿತು. ತೀವ್ರ ಚಳಿ ಆವರಿಸಿತು. ಇದರ ಸರಪಳಿ ಪ್ರಕ್ರಿಯೆ ಹೀಗಿತ್ತು. ಸೂರ್ಯನ ಬೆಳಕಿಲ್ಲದೆ ಭೂಮಿಯ ಮೇಲಿನ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲಾಗದೆ ಹಸಿರು ಇಲ್ಲದರಿಂದ ಬ್ರ್ಯಾಕಿಯೋಸಾರಸ್, ಟ್ರೈಸೋರಾಟಪ್ಸ್ ನಂತಹ ದೈತ್ಯ ಸಸ್ಯಹಾರಿ ಡೈನೋಸಾರ್ಗಳು ಹಸಿವಿನಿಂದ ಒಂದೊಂದಾಗಿ ಸತ್ತು ಬಿದ್ದವು. ಸಸ್ಯಹಾರಿಗಳು ಅಳಿದಾಗ ಅವುಗಳನ್ನು ನಂಬಿದ್ದ ಟೆರೆಕ್ಸ್ ನಂತಹ ಮಾಂಸಾಹಾರಿ ಬೇಟೆಗಾರರಿಗೆ ಆಹಾರವಿಲ್ಲದಂತಾಗಿ ಅವುಗಳು ಸಹ ಹಸಿವಿನಿಂದ ಮರಣಿಸಿದವು. ಹೀಗೆ ಸುಮಾರು 25 ಕಿಲೋಗ್ರಾಂ ತೂಕಕ್ಕಿಂತ ಹೆಚ್ಚಿದ್ದ ಯಾವುದೇ ದೊಡ್ಡ ಪ್ರಾಣಿ ಈ ಪರಿಸರದ ವೈಪರೀತ್ಯದಲ್ಲಿ ಬದುಕಲು ಸಾಧ್ಯವಾಗಲಿಲ್ಲ. ಕೇವಲ ಕೆಲವೇ ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 16 ಕೋಟಿ ವರ್ಷಗಳ ಕಾಲ ಭೂಮಿಯನ್ನು ಹೆದರಿಸಿದ ಆ ಮಹಾ ಸಾಮ್ರಾಜ್ಯ ಸಂಪೂರ್ಣವಾಗಿ ಮಣ್ಣಡಿಯಲ್ಲಿ ಹೂತು ಹೋಯಿತು. ಪ್ರಕೃತಿಯ ಒಂದು ಸಣ್ಣ ಬದಲಾವಣೆ ಇಡೀ ದೈತ್ಯರ ಲೋಕವನ್ನೇ ಸ್ಮಶಾನವಾಗಿಸಿ ಬಿಟ್ಟಿತು. 6,60,00,000 ವರ್ಷಗಳ ಹಿಂದೆ ಸಂಭವಿಸಿದ ಆ ಕರಾಳ ಮಹಾ ವಿನಾಶದಲ್ಲಿ ಭೂಮಿಯ ಮೇಲಿದ್ದ ಸುಮಾರು 75% ಜೀವರಾಶಿ ಶಾಶ್ವತವಾಗಿ ನಾಶವಾಯಿತು. ಇಡೀ ಜಗತ್ತು ಸ್ಮಶಾನದಂತೆ ಭಾಸವಾಗುತ್ತಿತ್ತು. ಆದರೆ ಪ್ರಕೃತಿಯ ಸೌಂದರ್ಯವೇ ಅದು. ಪ್ರತಿಯೊಂದು ಅಂತ್ಯವೂ ಮತ್ತೊಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ. ಆ ಭೀಕರ ಪರಮಾಣು ಚಳಿಗಾಲ ನಿಧಾನವಾಗಿ ತಿಳಿಯಾಗತೊಡಗಿತು. ಧೂಳಿನ ಮೋಡಗಳು ಸರಿದು ಸೂರ್ಯನ ಕಿರಣಗಳು ಮತ್ತೆ ಭೂಮಿಯನ್ನು ಸ್ಪರ್ಶಿಸಿದವು. ಆ ಸಮಯದಲ್ಲಿ ಭೂಮಿಯ ಅಡಿಯಲ್ಲಿ ಗುಹೆಗಳಲ್ಲಿ ಅಡಗಿ ಕುಳಿತಿದ್ದ ಕೆಲವು ಸಣ್ಣ ಜೀವಿಗಳು ಹೊರಬಂದವು. ಅವುಗಳಲ್ಲಿದ್ದದ್ದು ಮುಖ್ಯವಾಗಿ 2 ಜೀವಿಗಳು. ಒಂದನೆಯದು ನಮ್ಮ ಪೂರ್ವಜರಾದ ಸಣ್ಣ ಸಸ್ತನಿಗಳು, ಇನ್ನು ಎರಡನೆಯದು ಅತ್ಯಂತ ರೋಮಾಂಚಕ ಜೀವಿಗಳು. ನಾವು ಸಾಮಾನ್ಯವಾಗಿ ಡೈನೋಸಾರ್ಗಳು ಸಂಪೂರ್ಣವಾಗಿ ಅಳಿದು ಹೋದವು ಎಂದು ಭಾವಿಸುತ್ತೇವೆ. ಆದರೆ ಆಧುನಿಕ ವಿಜ್ಞಾನ ಮತ್ತು ಪಳೆಯುಳಿಕೆ ತಜ್ಞರ ಪ್ರಕಾರ ಆ ಉತ್ತರ ತಪ್ಪು. ಡೈನೋಸಾರ್ಗಳು ಇಂದಿಗೂ ನಮ್ಮ ಮಧ್ಯೆ ಬದುಕಿವೆ. ಕ್ರಿಟೇಸಿಯಸ್ ಕಾಲದ ಮಹಾ ವಿನಾಶದಲ್ಲಿ ಕೇವಲ ನೆಲದ ಮೇಲೆ ಬದುಕುತ್ತಿದ್ದ ದೈತ್ಯ ಡೈನೋಸಾರ್ಗಳು ಮಾತ್ರ ನಾಶವಾದವು. ಆದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದ ರೆಕ್ಕೆಗಳನ್ನು ಹೊಂದಿದ ಬುದ್ಧಿವಂತ ಏವಿಯನ್ ಡೈನೋಸಾರ್ಗಳು ಆ ವಿನಾಶದಿಂದ ಬದುಕುಳಿದವು. ಇವುಗಳೇ ಕಾಲಾನಂತರದಲ್ಲಿ ವಿಕಾಸಗೊಂಡು ಇಂದಿನ ಪಕ್ಷಿಗಳಾಗಿ ಮಾರ್ಪಟ್ಟಿವೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಇಂದು ನಮ್ಮ ಮನೆಯ ಅಂಗಳದಲ್ಲಿ ಬರುವ ಪುಟ್ಟ ಗುಬ್ಬಚ್ಚಿ, ಕಾಗೆ, ಗಿಳಿ,
ಕೋಳಿ ಮತ್ತು ಹದ್ದುಗಳು ಬೇರೆ ಯಾರೂ ಅಲ್ಲ. ಅವು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯನ್ನು ನಡುಗಿಸಿದ ಟೆರೆಕ್ಸ್ ಮತ್ತು ವೆಲೋಸಿರಾಪ್ಟರ್ನಂತಹ ಡೈನೋಸಾರ್ಗಳ ನೇರ ವಂಶಸ್ಥರು. ನೀವು ಕೋಳಿಯ ಕಾಲಿನ ವಿನ್ಯಾಸವನ್ನು ಗಮನಿಸಿದರೆ ಅದು ಇಂದಿಗೂ ಟೆರೆಕ್ಸ್ನ ಕಾಲಿನ ವಿನ್ಯಾಸವನ್ನೇ ಹೋಲುತ್ತದೆ. ಅಂದರೆ ಡೈನೋಸಾರ್ಗಳು ತಮ್ಮ ರೂಪವನ್ನು ಬದಲಿಸಿಕೊಂಡು ಇಂದಿಗೂ ಆಕಾಶದಲ್ಲಿ ಹಾರಾಡುತ್ತಿವೆ. ಹಾಗಾದರೆ ನೆಲದ ಮೇಲೆ ಬದುಕಿದ್ದ ಆ ದೈತ್ಯ ಜೀವಿಗಳ ಕತೆ ನಮಗೆ ತಿಳಿಯಲು ಹೇಗೆ ಸಾಧ್ಯವಾಯಿತು? ಅದಕ್ಕೆ ಕಾರಣ ಪಳೆಯುಳಿಕೆಗಳು. ಕೋಟ್ಯಾಂತರ ವರ್ಷಗಳ ಹಿಂದೆ ಮಣ್ಣು, ಜೇಡಿಮಣ್ಣು ಮತ್ತು ಜ್ವಾಲಾಮುಖಿಯ ಬೂದಿಯ ಅಡಿಯಲ್ಲಿ ಹೂತು ಹೋಗಿದ್ದ ಅವುಗಳ ಮೂಳೆಗಳು, ಹಲ್ಲುಗಳು ಮತ್ತು ಹೆಜ್ಜೆ ಗುರುತುಗಳು ಕಾಲಕ್ರಮೇಣ ಕಲ್ಲಾಗಿ ಮಾರ್ಪಟ್ಟವು. ಇಂದಿಗೂ ಭಾರತದ ನರ್ಮದಾ ನದಿ ತೀರ ರಾಜಾಸಾರಸ್ ಎಂಬ ಭಾರತೀಯ ಡೈನೋಸಾರ್ ಪತ್ತೆಯಾದ ಜಾಗ ಸೇರಿದಂತೆ ಜಗತ್ತಿನಾದ್ಯಂತ ವಿಜ್ಞಾನಿಗಳು ಭೂಮಿಯನ್ನು ಅಗೆದು ಈ ಮೂಳೆಗಳನ್ನು ಹೊರತೆಗೆಯುತ್ತಿದ್ದಾರೆ. ಮ್ಯೂಸಿಯಂಗಳಲ್ಲಿ ನಾವು ನೋಡುವ ಆ ದೈತ್ಯ ಅಸ್ಥಿ ಪಂಜರಗಳು ನಮಗೆ ಆ ಭವ್ಯ ಸಾಮ್ರಾಜ್ಯದ ಸಾಕ್ಷಿಯಾಗಿ ನಿಂತಿವೆ. ಡೈನೋಸಾರ್ಗಳ ಈ 16 ಕೋಟಿ ವರ್ಷಗಳ ಸುದೀರ್ಘ ಇತಿಹಾಸ ನಮಗೆ ಒಂದು ಮಹತ್ತರವಾದ ಪಾಠವನ್ನು ಕಲಿಸುತ್ತದೆ. ಈ ಭೂಮಿಯ ಮೇಲೆ ನಾವು ಎಷ್ಟು ಶಕ್ತಿಶಾಲಿಗಳು, ಎಷ್ಟು ದೈತ್ಯರು ಎಂಬುದು ಮುಖ್ಯವಲ್ಲ. ಪ್ರಕೃತಿಯ ಮುಂದೆ ನಾವೆಲ್ಲರೂ ಅತ್ಯಲ್ಪ ಜೀವಿಗಳು. ಬೆಟ್ಟದಂತಿದ್ದ ಬ್ರಾಕಿಯೋಸಾರಸ್ ಆಗಲಿ, ಇಡೀ ಕಾಡನ್ನೇ ನಡುಗಿಸುತ್ತಿದ್ದ ಟೆರೆಕ್ಸ್ ಆಗಲಿ, ಪ್ರಕೃತಿಯ ಒಂದು ಸಣ್ಣ ಹವಾಮಾನ ವೈಪರೀತ್ಯದ ಮುಂದೆ ಮಂಡಿಯೂರಿ ನಾಶವಾಗಲೇಬೇಕಾಯಿತು. ಡೈನೋಸಾರ್ಗಳು ನಾಶವಾದ ಕಾರಣದಿಂದಲೇ ಸಸ್ತನಿಗಳಾಗಿ ನಮಗೆ, ಅಂದರೆ ಮನುಷ್ಯರಿಗೆ, ಈ ಭೂಮಿಯ ಮೇಲೆ ವಿಕಾಸಗೊಳ್ಳಲು ಜಾಗ ಸಿಕ್ಕಿತು. ಇಂದು ನಾವು ಭೂಮಿಯನ್ನು ಆಳುತ್ತಿದ್ದೇವೆ. ಆದರೆ ನೆನಪಿರಲಿ, ಇತಿಹಾಸ ಪುನರಾವರ್ತನೆಯಾಗುತ್ತದೆ. ಪ್ರಕೃತಿಯನ್ನು ಗೌರವಿಸದಿದ್ದರೆ, ಹವಾಮಾನ ವೈಪರೀತ್ಯವನ್ನು ತಡೆಯದಿದ್ದರೆ ನಮಗೂ ಕೂಡ ಡೈನೋಸಾರ್ಗಳಿಗೆ ಬಂದ ಪರಿಸ್ಥಿತಿಯೇ ಬರಬಹುದು ಎಂಬ ಎಚ್ಚರಿಕೆಯನ್ನು ಈ ಕತೆ ನಮಗೆ ನೀಡುತ್ತದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ನಿಜವಾದ ರಾಜರಾಗಿದ್ದ, ಇಂದಿಗೂ ನಮ್ಮ ಕಲ್ಪನಾ ಲೋಕ ಹಾಗೂ ಸಿನಿಮಾಗಳಲ್ಲಿ ಜೀವಂತವಾಗಿರುವ ಡೈನೋಸಾರ್ಗಳ ಆರಂಭದಿಂದ ಅಂತ್ಯದವರೆಗೆ ಸಂಪೂರ್ಣ ಮಹಾಗತೆ ಇದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.